ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಉಯಿರ್ ಎಂಬ ಮಲಯಾಳಂ ಭಾಷೆಯ ನೈಜ ಘಟನೆ ಆಧಾರಿತ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಕೇರಳದ ಒಂದು ಊರಿನಲ್ಲಿರುವ ಪಾಳು ಬಿದ್ದಿರುವ ಬಾವಿಯ ಒಳಗಡೆ ಪೊಲೀಸರಿಗೆ ಒಬ್ಬಳು ಮಹಿಳೆಯ ಡೆಡ್ ಬಾಡಿ ಸಿಗುತ್ತೆ. ಆ ಡೆಡ್ ಬಾಡಿ ಬಾವಿಯ ಒಳಗಡೆ ಬಿದ್ದು ತುಂಬಾನೇ ದಿನಗಳಾಗಿದ್ದ ಕಾರಣ ಡಿಕಂಪೋಸ್ ಆಗಿ ಪೊಲೀಸರಿಗೆ ಯಾವುದೇ ಕ್ಲೂಗಳು ಸಿಗ್ತಿರೋದಿಲ್ಲ. ಆದ್ರೆ ಪೊಲೀಸರಿಗೆ ಸಿಗುವ ಒಂದೇ ಒಂದು ಕ್ಲೂ ಏನಂದ್ರೆ, ಆ ಮಹಿಳೆ ತನ್ನ ಕೈ ಮೇಲೆ ರಾಜು ಅಂತ ಕನ್ನಡದಲ್ಲಿ ಹಚ್ಚೆಯನ್ನ ಹಾಕಿಸಿಕೊಂಡಿರುತ್ತಾಳೆ. ಹಾಗಾದ್ರೆ ಆ ಮಹಿಳೆ ಕರ್ನಾಟಕಕ್ಕೆ ಸೇರಿದವಳು ಅಂತ ಚಿತ್ರದ ಹೀರೋ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಆ ಮಹಿಳೆಯನ್ನ ಕೊಲೆ ಮಾಡಿ ಬಾವಿಗೆ ಹಾಕಿದವರು ಯಾರು? ಆ ಮಹಿಳೆ ಸಾಯೋದಕ್ಕೂ ಮುಂಚೆ ತನ್ನ ಕೈ ಮೇಲೆ ರಾಜು ಅಂತ ಹಚ್ಚೆ ಹಾಕಿಸಿಕೊಂಡಿರುವ ಆ ವ್ಯಕ್ತಿ ಯಾರು? ಹೊಸದಾಗಿ ಅಪಾಯಿಂಟ್ ಆಗಿರುವ ಚಿತ್ರದ ಹೀರೋ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ 2010ರಲ್ಲಿ ನಾಗ್ಪುರ ರೈಲ್ವೆ ಸ್ಟೇಷನ್ ನಲ್ಲಿ ಓಪನ್ ಆಗುತ್ತೆ. ಈಗ ಒಂದು ಫ್ಯಾಮಿಲಿ ನಾಗ್ಪುರದಿಂದ ವಾಪಸ್ ಕೇರಳಕ್ಕೆ ಹೋಗ್ತಿರೋದನ್ನ ನೋಡ್ತೀವಿ. ಆ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಹಾಗೂ ಅವರಿಬ್ಬರ ಚಿಕ್ಕ ಮಗ ಹಾಗೂ ಮಗಳಿರ್ತಾರೆ. ಆ ಹುಡುಗ ಕಿಟಕಿ ಪಕ್ಕದಲ್ಲೇ ಕೂತಿರ್ತಾನೆ. ಆದ್ರೆ ಅವನ ತಂಗಿ ನಾನು ಕಿಟಕಿ ಪಕ್ಕದಲ್ಲೇ ಕೂರ್ತೀನಿ ಅಂತ ಪದೇ ಪದೇ ಜಗಳ ಮಾಡ್ತಿರ್ತಾಳೆ. ಆದ್ರೆ ಆ ಹುಡುಗಿಯ ಅಣ್ಣ ಎಷ್ಟೇ ಕೇಳಿದ್ರು ಕೂಡ ಸೀಟನ್ನ ಬಿಟ್ಟು ಕೊಡದೇ ಇದ್ದಾಗ ಆ ಹುಡುಗಿ ಕೋಪ ಮಾಡಿಕೊಂಡು ಪಕ್ಕದಲ್ಲೇ ಇದ್ದ ಸೀಟ್ ನಲ್ಲಿ ಹೋಗಿ ಕೂರ್ತಾಳೆ. ಅಷ್ಟರಲ್ಲೇ ಟಿಕೆಟ್ ಚೆಕ್ ಮಾಡೋದಕ್ಕೆ ಅಂತ ಟಿಸಿ ಬರ್ತಾನೆ. ತಂದೆ ತಾಯಿ ತಮ್ಮ ಟಿಕೆಟ್ ಅನ್ನ ತೋರಿಸಿ ಆ ಹುಡುಗಿ ಕಡೆ ನೋಡಿದ್ರೆ ಶಾಕಿಂಗ್ಲಿ ಆ ಹುಡುಗಿ ತುಂಬಾನೇ ನಿಗೂಢವಾಗಿ ಮಿಸ್ಸಿಂಗ್ ಆಗಿರ್ತಾಳೆ. ಗಾಬರಿಯಾದ ತಂದೆ ತಾಯಿ ತಕ್ಷಣವೇ ಆ ಬೋಗಿಯನ್ನೆಲ್ಲ ಹುಡುಕ್ತಾರೆ. ಆದ್ರೆ ಆ ಹುಡುಗಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ಅಷ್ಟರಲ್ಲೇ 4-5 ರೈಲ್ವೆ ಸ್ಟೇಷನ್ಗಳು ಹೊರಟೋಗಿರುತ್ತವೆ ಹಾಗೂ ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಈಗ ಟ್ರೈನ್ ನಲ್ಲಿ ತನ್ನ ತಂಗಿಯನ್ನ ಕಳೆದುಕೊಂಡಿದ್ದ ಆ ಚಿಕ್ಕ ಹುಡುಗ ಅಂದ್ರೆ ಚಿತ್ರದ ಹೀರೋ ಸಬ್ ಇನ್ಸ್ಪೆಕ್ಟರ್ ಅಜೀಬ್ ನನ್ನ ನೋಡ್ತೀವಿ. ಟ್ರೈನ್ ನಲ್ಲಿ ಅಜೀಬ್ ನ ತಂಗಿ ಮಿಸ್ಸಿಂಗ್ ಆದ ನಂತರ ಇವರ ಫ್ಯಾಮಿಲಿಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಕಡೆ ಹುಡುಕಾಡಿರ್ತಾರೆ. ಆದ್ರೆ ಇಷ್ಟು ವರ್ಷಗಳಾದ್ರೂ ಕೂಡ ಅಜೀಬ್ ನ ತಂಗಿಗೆ ಏನಾಯ್ತು, ಆಕೆ ಎಲ್ಲಿಗೆ ಹೋದ್ಲು ಅಂತಾನೆ ಯಾರಿಗೂ ಗೊತ್ತಾಗಿರೋದಿಲ್ಲ. ಅಂದಿನಿಂದ ಇಂದಿನವರೆಗೂ ತನ್ನ ತಂಗಿ ಮಿಸ್ಸಿಂಗ್ ಆಗೋದಕ್ಕೆ ಒಂದು ರೀತಿಯಲ್ಲಿ ತಾನೇ ಕಾರಣ ಅಂತ ಅಜೀಬ್ಗೆ ಟ್ರಾಮಾ ಕಾಡ್ತಿರುತ್ತೆ. ಅಂದ್ರೆ ಆ ದಿನ ಟ್ರೈನ್ ನಲ್ಲಿ ತನ್ನ ತಂಗಿಗೆ ಸೀಟನ್ನ ಬಿಟ್ಟು ಕೊಟ್ಟಿದ್ರೆ ಆಕೆ ತಮ್ಮ ಪಕ್ಕದಲ್ಲೇ ಕೂತಿರ್ತಿದ್ಲು, ಆಗ ಆಕೆ ಮಿಸ್ಸಿಂಗ್ ಆಗ್ತಿರ್ಲಿಲ್ಲ ಅಂತ. ಈಗ ತನ್ನ ಗಂಡ ಅದನ್ನೇ ನೆನಪಿಸಿಕೊಂಡು ಬೇಜಾರಾಗ್ತಿರೋದನ್ನ ನೋಡಿದ ಅಜೀಬ್ನ ಹೆಂಡತಿ ಅವನಿಗೆ ಸಮಾಧಾನ ಮಾಡ್ತಾಳೆ. ಅಜೀಬ್, ನಿನ್ನ ತಂಗಿ ಕಳೆದು ಹೋಗಿ ಹಲವಾರು ವರ್ಷಗಳು ಕಳೆದು ಹೋಗಿವೆ, ಆಕೆ ಎಲ್ಲೇ ಇದ್ರೂ ಕೂಡ ಸೇಫ್ ಆಗಿರ್ತಾಳೆ, ನೀನೇನೋ ತಲೆ ಕೆಡಿಸಿಕೊಳ್ಬೇಡ ಅಂತ ಸಮಾಧಾನ ಮಾಡ್ತಾಳೆ. ನಂತರ ಅಜೀಬ್ ರೆಡಿಯಾಗಿ ತಾನು ಇತ್ತೀಚೆಗೆ ತಾನೇ ಪೋಸ್ಟಿಂಗ್ ಆಗಿರುವ ಪೊಲೀಸ್ ಸ್ಟೇಷನ್ಗೆ ಎಂದಿನಂತೆ ಕೆಲಸಕ್ಕೆ ಬರುತ್ತಾನೆ. ಸ್ನೇಹಿತರೆ, ಅಜೀಬ್ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ಅಪಾಯಿಂಟ್ ಆಗಿದ್ದ ಕಾರಣ ಆ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿದ್ದ ಜಾಯ್ ಎಂಬ ಕಾನ್ಸ್ಟೇಬಲ್ ಅವನಿಗೆ ಸಹಾಯ ಮಾಡ್ತಿರ್ತಾನೆ. ಇನ್ನು ಈ ಜಾಯ್ ಬಗ್ಗೆ ಹೇಳೋದಾದ್ರೆ, ಇವನಿಗೆ ಮದುವೆಯಾಗಿ ಹಲವಾರು ವರ್ಷಗಳು ಕಳೆದ್ರೂ ಕೂಡ ಮಕ್ಕಳಾಗಿರೋದಿಲ್ಲ. ಅದೇ ಕಾರಣಕ್ಕೆ ಈತ ಹಾಗೂ ಇವನ ಹೆಂಡತಿ ತಮಗೆ ಗೊತ್ತಿದ್ದ ಡಾಕ್ಟರ್ ಬಳಿ ಆಗಾಗ ಟ್ರೀಟ್ಮೆಂಟ್ಗೆ ಅಂತ ಹೋಗ್ತಿರ್ತಾರೆ. ಇನ್ನು ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಮಧು ಎಂಬ ಮತ್ತೊಬ್ಬ ಕಾನ್ಸ್ಟೇಬಲ್ ಕೂಡ ವರ್ಕ್ ಮಾಡ್ತಿರ್ತಾನೆ. ಆ ಪೊಲೀಸ್ ಸ್ಟೇಷನ್ ಕರ್ನಾಟಕ ಹಾಗೂ ಕೇರಳ ಬಾರ್ಡರ್ ನಲ್ಲಿದ್ದ ಕಾರಣ ಹಲವಾರು ಜನ ಕಾಲ್ ಮಾಡಿ ಕನ್ನಡದಲ್ಲಿ ಮಾತನಾಡ್ತಿರ್ತಾರೆ. ಜೊತೆಗೆ ಬಾರ್ಡರ್ ನಲ್ಲಿರುವ ಕರ್ನಾಟಕ ಪೊಲೀಸರು ಕೂಡ ಆಗಾಗ ಕಾಲ್ ಮಾಡಿ ಬೇರೆ ಬೇರೆ ಕೇಸ್ಗಳ ಬಗ್ಗೆ ಡೀಟೇಲ್ಸ್ ಗಳನ್ನ ವಿಚಾರಿಸ್ತಿರ್ತಾರೆ. ಈ ಕಡೆ ಕಾನ್ಸ್ಟೇಬಲ್ ಮಧುಗೆ ಹಿಂದಿ ಅಥವಾ ಇಂಗ್ಲಿಷ್ ಸರಿಯಾಗಿ ಬಾರದ ಕಾರಣ ಅಜೀಬೆ ಅವನಿಗೆ ಸಹಾಯ ಮಾಡ್ತಿರ್ತಾನೆ. ಅಂದ್ರೆ ಕರ್ನಾಟಕ ಪೊಲೀಸರು ಕಾಲ್ ಮಾಡಿದಾಗ ಅಜೀಬೆ ಫೋನ್ ಅನ್ನ ಪಿಕ್ ಮಾಡಿ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಮಾತನಾಡ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಅಜೀಬ್ ಎಂದಿನಂತೆ ಸ್ಟೇಷನ್ಗೆ ಬಂದಾಗ ಒಂದು ಫೋನ್ ಕಾಲ್ ಬರುತ್ತೆ. ವಿಷಯವೇನು ಅಂದ್ರೆ, ಇಲ್ಲಿ ಹತ್ತಿರದಲ್ಲಿರುವ ಒಂದು ಹಳ್ಳಿಯ ಪಾಳು ಬಿದ್ದಿರುವ ಬಾವಿಯ ಒಳಗಡೆ ಒಬ್ಬಳು ಮಹಿಳೆಯ ಡೆಡ್ ಬಾಡಿ ಬಿದ್ದಿದೆ ಅಂತ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಅಜೀಬ್ ತಕ್ಷಣವೇ ತನ್ನ ಟೀಮ್ ಅನ್ನ ಕರೆದುಕೊಂಡು ಆ ಪಾಳು ಬಿದ್ದಿರುವ ಬಾವಿಯ ಬಳಿ ಹೋಗ್ತಾನೆ. ಆಗಲೇ ಆ ವಿಷಯ ಸುತ್ತಮುತ್ತ ವಾಸ ಮಾಡ್ತಿದ್ದ ಜನಗಳಿಗೆ ಗೊತ್ತಾಗಿದ್ದ ಕಾರಣ ಅಲ್ಲಿ ಬಂದು ಸೇರಿರ್ತಾರೆ. ಅಜೀಬ್ ನೋಡಿದ್ರೆ ತನ್ನ ಕರಿಯರ್ ನಲ್ಲೇ ಮೊದಲ ಬಾರಿಗೆ ಈ ರೀತಿಯ ಕೇಸ್ ಅನ್ನ ಹ್ಯಾಂಡಲ್ ಮಾಡ್ತಿರ್ತಾನೆ. ತಕ್ಷಣವೇ ಫೈರ್ ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮ್ ಮಾಡಿ ಆ ಡೆಡ್ ಬಾಡಿಯನ್ನ ಹೊರಗಡೆ ತೆಗೆಸ್ತಾನೆ. ಆ ಡೆಡ್ ಬಾಡಿ ಆಗಲೇ ಕೊಳೆತು ಡಿಕಂಪೋಸ್ ಆಗಿದ್ದ ಕಾರಣ ಹೊರಗಡೆ ತೆಗಿತಿದ್ದ ಹಾಗೆ ತುಂಬಾನೇ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಜೊತೆಗೆ ಆ ಡೆಡ್ ಬಾಡಿಯನ್ನ ಟಚ್ ಮಾಡಿದ ಕಾರಣ ತಕ್ಷಣವೇ ಅಜೀಬ್ ಪಕ್ಕಕ್ಕೆ ಓಡಿ ಹೋಗಿ ವಾಮಿಟ್ ಮಾಡಿಕೊಳ್ತಾನೆ. ಸ್ನೇಹಿತರೆ, ಆ ಬಾಡಿಯನ್ನ ನೋಡ್ತಿದ್ದ ಹಾಗೇನೆ ಪೊಲೀಸರಿಗೆ ಅರ್ಥ ಆಗುತ್ತೆ ಆ ಡೆಡ್
ಬಾಡಿ ಬಾವಿ ಒಳಗಡೆ ಬಿದ್ದು ತುಂಬಾನೇ ದಿನಗಳಾಯ್ತು ಅಂತ. ಆದ್ರೆ ಆ ಜಾಗದಲ್ಲಿ ಹೆಚ್ಚಾಗಿ ಯಾರು ಕೂಡ ಓಡಾಡದ ಕಾರಣ ಆ ಬಾವಿ ಒಳಗಡೆ ಒಂದು ಡೆಡ್ ಬಾಡಿ ಬಿದ್ದಿದೆ ಅಂತಾನೆ ಯಾರಿಗೂ ಗೊತ್ತಾಗಿರೋದಿಲ್ಲ. ನಂತರ ಪೊಲೀಸರು ಫಾರೆನ್ಸಿಕ್ ಅವರಿಗೆ ಕಾಲ್ ಮಾಡಿ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿ ಕೊಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಅಜೀಬ್ ಮನೆಗೆ ಹೋದ ನಂತರ ತನ್ನ ಕೈಗೆ ಹಲವಾರು ಬಾರಿ ಸೋಪನ್ನ ಹಾಕಿಕೊಂಡು ವಾಶ್ ಮಾಡಿಕೊಳ್ತಿರ್ತಾನೆ. ಯಾಕಂದ್ರೆ ಅಜೀಬ್ ತನ್ನ ಕೈಯಿಂದ ಬಾಡಿಯನ್ನ ಮುಟ್ಟಿದ್ದ ಕಾರಣ ಇನ್ನು ಕೂಡ ತನ್ನ ಕೈಯಿಂದ ಕೆಟ್ಟ ವಾಸನೆ ಬರ್ತಿದೆ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ. ಸ್ವಲ್ಪ ಸಮಯದ ನಂತರ ಇವರ ಮನೆಯ ಪಕ್ಕದಲ್ಲೇ ವಾಸ ಮಾಡ್ತಿದ್ದ ಜಾಯ್ ಹಾಗೂ ಅವನ ಹೆಂಡತಿ ಇವರಿಗೆ ಅಂತ ಅಡುಗೆ ಮಾಡಿಕೊಂಡು ಬಂದಿರ್ತಾರೆ. ಹೀಗೆ ಅವರ ಜೊತೆ ಮಾತನಾಡ್ತಿರುವಾಗ ಇವನ ಹೈಯರ್ ಆಫೀಸರ್ ಕಾಲ್ ಮಾಡಿ ತಕ್ಷಣ ಮೀಟಿಂಗ್ಗೆ ಬಾ ಅಂತ ಕರೀತಾರೆ. ಕೇಸ್ನ ಡೀಟೇಲ್ಸ್ ಗಳನ್ನ ಕೇಳಿದಾಗ ಅಜೀಬ್ ಹೇಳೋದೇನು ಅಂದ್ರೆ, ಸರ್ ಮೇಲ್ನೋಟಕ್ಕೆ ಆ ಮಹಿಳೆ ಮೇಲೆ ಯಾವುದೇ ಅತ್ಯಾಚಾರ ಆಗಿಲ್ಲ, ಜೊತೆಗೆ ಆ ಮಹಿಳೆನೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಅಂತ ಆ ಬಾವಿಗೆ ಜಂಪ್ ಮಾಡಿರ್ಬಹುದು. ಇನ್ನು ಬಾಡಿಯನ್ನ ಚೆಕ್ ಮಾಡಿದಾಗ ಆ ಮಹಿಳೆಯ ಕೈ ಮೇಲೆ ರಾಜು ಅಂತ ಕನ್ನಡದಲ್ಲಿ ಹಚ್ಚೆಯನ್ನ ಹಾಕಿಸಿಕೊಂಡಿದ್ದಾಳೆ. ಮೋಸ್ಟ್ಲಿ ಆ ಮಹಿಳೆ ಕೆಲಸಕ್ಕೆ ಅಂತ ಕರ್ನಾಟಕದಿಂದ ಇಲ್ಲಿಗೆ ಬಂದಿರಬಹುದು. ವಿಚಾರಿಸಿದಾಗ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ಕೆಲಸ ಮಾಡ್ತಿರೋರ ಮನೆಗಳು ಇಲ್ಲೇ ಹತ್ತಿರದಲ್ಲಿ ಇದ್ದಾವಂತೆ. ನಾಳೆ ಬೆಳಿಗ್ಗೆನೆ ನಾನು ಹಾಗೂ ನನ್ನ ಟೀಮ್ ಅಲ್ಲಿಗೆ ಹೋಗಿ ವಿಚಾರಿಸ್ತೀವಿ ಸರ್ ಅಂತ ಹೇಳ್ತಾನೆ. ಮರುದಿನ ಬೆಳಿಗ್ಗೆನೆ ಅಜೀಬ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಆ ಏರಿಯಾಗೆ ಹೋಗಿ ಡೆಡ್ ಬಾಡಿಯ ಫೋಟೋ ತೋರಿಸಿ ವಿಚಾರಿಸ್ತಾನೆ. ಹೀಗೆ ತುಂಬಾ ಹೊತ್ತು ವಿಚಾರಿಸಿದ ನಂತರ ಕೊನೆಗೂ ಸತ್ತಿರುವ ಆ ಮಹಿಳೆಯರು ಅಂತ ಒಬ್ಬಳಿಗೆ ಗೊತ್ತಿರುತ್ತೆ. ಸರ್, ಸತ್ತಿರುವ ಆ ಮಹಿಳೆ ಹೆಸರು ಶೋಭಾ ಅಂತ. ಆಕೆ ಪ್ರತಿದಿನವೂ ನನ್ನ ಜೊತೆನೆ ಗಾರ ಕೆಲಸಕ್ಕೆ ಬರ್ತಿದ್ಲು. ಆಕೆ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ, ಯಾಕಂದ್ರೆ ನಾವಿಬ್ರು ಕೆಲಸ ಮಾಡುವಾಗ ಪರಿಚಯ ಆಗಿದ್ದಷ್ಟೇ. ಆದ್ರೆ ಶೋಭಾ ಒಂದು ದಿನ ತನಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿದ್ದು ನೆನಪಿದೆ. ನಾವು ಕೆಲಸ ಮಾಡುವ ಮೇಸ್ತ್ರಿ ಬಳಿ ಹೋಗಿ ವಿಚಾರಿಸಿದ್ರೆ ನಿಮಗೆ ಮತ್ತಷ್ಟು ಡೀಟೇಲ್ಸ್ ಗಳು ಗೊತ್ತಾಗಬಹುದು ಅಂತ ಇನ್ಫಾರ್ಮೇಶನ್ ಕೊಡ್ತಾಳೆ. ತಕ್ಷಣವೇ ಅಜೀಬ್ ಆ ಮೇಸ್ತ್ರಿಯನ್ನ ಹುಡುಕಿ ಶೋಭಾಳ ಫೋಟೋ ತೋರಿಸಿ ವಿಚಾರಿಸ್ತಾನೆ. ಶೋಭಾಳ ಡೆಡ್ ಬಾಡಿಯನ್ನ ನೋಡಿದ ಮೇಸ್ತ್ರಿಗೂ ಶಾಕ್ ಆಗುತ್ತೆ. ಹೌದು ಸರ್, ಈಕೆ ಹೆಸರು ಶೋಭಾ ಅಂತ. ಈಕೆ ನನ್ನ ಬಿಲ್ಡಿಂಗ್ ನಲ್ಲೇ ಗಾರ ಕೆಲಸ ಮಾಡ್ತಿದ್ಲು. ಆದ್ರೆ ಇದ್ದಕ್ಕಿದ್ದ ಹಾಗೆ ಏನಾಯ್ತೋ ಗೊತ್ತಿಲ್ಲ, ಶೋಭಾ ಕಳೆದ 10 ದಿನಗಳಿಂದ ಕೆಲಸಕ್ಕೇನೆ ಬಂದಿರ್ಲಿಲ್ಲ. ಮೋಸ್ಟ್ಲಿ ಆಕೆ ಆರೋಗ್ಯ ಸರಿ ಇಲ್ವೇನೋ ಅಂದುಕೊಂಡು ಸುಮ್ಮನಾಗಿದ್ದೆ. ಆದ್ರೆ ನೀವೀಗ ಹೇಳಿದ ಮೇಲೇನೆ ಶೋಭಾ ಸತ್ತು ಹೋಗಿದ್ದಾಳೆ ಅಂತ ಗೊತ್ತಾಗಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಅಜೀಬ್ ಕೇಳ್ತಾನೆ, ಸರಿ ಶೋಭಾಳನ್ನ ನಿನ್ನ ಬಳಿ ಕೆಲಸಕ್ಕೆ ಕರೆದುಕೊಂಡು ಬಂದು ಸೇರಿಸಿದ್ಯಾರು? ಅದಕ್ಕೆ ಅಮ್ಮಸ್ತ್ರಿ ಹೇಳೋದೇನಂದ್ರೆ, ಸರ್ ಶೋಭಾಳನ್ನ ಆಕೆ ಗಂಡನೆ ನನ್ನ ಬಳಿ ಬಂದು ಕೆಲಸಕ್ಕೆ ಸೇರಿಸಿದ್ದ. ವಿಚಾರಿಸಿದಾಗ ನನ್ನ ಹೆಸರು ರಾಜು ಅಂತ, ನಾನು ಸಿನಿಮಾಗಳಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತೀನಿ ಅಂತ ಪರಿಚಯ ಮಾಡಿಕೊಂಡಿದ್ದ. ಸರಿ ಶೋಭಾಳ ಮನೆ ಎಲ್ಲಿದೆ ಅಂತ ವಿಚಾರಿಸಿದಾಗ ಅಮ್ಮೇಸ್ತ್ರಿ ರೈಲ್ವೆ ಟ್ರ್ಯಾಕ್ ಬಳಿ ಇರುವ ಒಂದು ಹಳೆಯ ಜೋಪಡಿಯನ್ನ ತೋರಿಸ್ತಾನೆ. ಈಗ ಪೊಲೀಸರಿಗೆ ಹಾಗಾದ್ರೆ ಶೋಭಾ ತನ್ನ ಕೈಯಲ್ಲಿ ಹಚ್ಚೆ ಹಾಕಿಸಿಕೊಂಡಿರೋದು ತನ್ನ ಗಂಡನ ಹೆಸರನ್ನೇ ಅಂತ ಕನ್ಫರ್ಮ್ ಆಗುತ್ತೆ. ನಂತರ ರೈಲ್ವೆ ಟ್ರ್ಯಾಕ್ ಬಳಿ ಇರುವ ಶೋಭಾಳ ಮನೆಗೆ ಹೋಗಿ ನೋಡಿದ್ರೆ ಆ ಮನೆ ಆಲ್ರೆಡಿ ಪಾಳು ಬಿದ್ದಿರುತ್ತೆ. ಶೋಭಾಳ ಮನೆ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲೇ ಇದ್ದ ಕಾರಣ ಅದೇ ಸಮಯಕ್ಕೆ ಒಂದು ಟ್ರೈನ್ ಪಾಸ್ ಆಗುತ್ತೆ. ಈ ಕಡೆ ಅಜೀಬ್ ನ ತಂಗಿ ಚಿಕ್ಕ ವಯಸ್ಸಲ್ಲಿ ಟ್ರೈನ್ ನಲ್ಲಿ ಬರ್ತಿರುವಾಗ ಮಿಸ್ಸಿಂಗ್ ಆಗಿದ್ಲಲ್ವಾ. ಅಂದಿನಿಂದ ಅಜೀಬ್ಗೆ ಟ್ರೈನ್ ಸೌಂಡ್ ಅನ್ನ ಕೇಳಿಸಿಕೊಂಡ್ರೆ ಅಥವಾ ಟ್ರೈನ್ ಅನ್ನ ನೋಡ್ತಿದ್ದ ಹಾಗೇನೆ ಪ್ಯಾನಿಕ್ ಆಗ್ತಿರುತ್ತೆ. ನಂತರ ಸುಧಾರಿಸಿಕೊಂಡು ಮನೆಯನ್ನೆಲ್ಲ ಹುಡುಕ್ದಾಗ ಶೋಭಾಳ ಫ್ಯಾಮಿಲಿಯ ಒಂದಷ್ಟು ಫೋಟೋಸ್ ಗಳು ಸಿಗುತ್ತವೆ. ಒಂದು ಫೋಟೋದಲ್ಲಿ ಶೋಭಾ ಅವಳ ಗಂಡ ಹಾಗೂ ಇಬ್ಬರು ಮಕ್ಕಳು ಸುದೀಪ್ ಅವರ ಜೊತೆ ತೆಗೆಸಿಕೊಂಡಿರುವ ಫೋಟೋ ಕೂಡ ಇರುತ್ತೆ. ಈಗ ಅಜೀಬ್ ಆ ಫೋಟೋವನ್ನ ಚೆಕ್ ಮಾಡಿದಾಗ ಆ ಫೋಟೋ ತೆಗೆಸಿರುವ ಸ್ಟುಡಿಯೋ ಕರ್ನಾಟಕದ ಒಂದು ಊರಲ್ಲಿದೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಅಜೀಬ್ ಹಾಗೂ ಜಾಯ್ ಕರ್ನಾಟಕದಲ್ಲಿರುವ ಆ ಫೋಟೋ ಸ್ಟುಡಿಯೋಗೆ ಹೊರಡ್ತಾರೆ. ನಂತರ ಆ ಊರಿಗೆ ರೀಚ್ ಆಗಿ ಲೋಕಲ್ ಪೊಲೀಸರನ್ನ ಕರೆದುಕೊಂಡು ಆ ಫೋಟೋ ಸ್ಟುಡಿಯೋಗೆ ಹೋಗ್ತಾರೆ. ವಿಚಾರಿಸಿದಾಗ ಆ ಫೋಟೋ ಸ್ಟುಡಿಯೋದ ಓನರ್ ಶೋಭಾ ಹಾಗೂ ರಾಜು ಯಾವ ಊರಿಂದ ಬಂದಿದ್ರು ಅಂತ ಡೀಟೇಲ್ಸ್ ಕೊಡ್ತಾನೆ. ತಕ್ಷಣವೇ ಎಲ್ಲರೂ ಆ ಊರಿಗೆ ಹೋಗಿ ರಾಜು ಹಾಗೂ ಶೋಭಾ ಬಗ್ಗೆ ವಿಚಾರಿಸ್ತಾರೆ. ಹೀಗೆ ವಿಚಾರಿಸ್ತಾ ಎಲ್ಲರಿಗೂ ಸುಸ್ತಾಗಿ ಅಲ್ಲೇ ಇದ್ದ ಒಂದು ಟೀ ಅಂಗಡಿಗೆ ಹೋಗಿ ಟೀ ಕುಡಿತಾ ಮಾತನಾಡ್ತಿರ್ತಾರೆ. ಈಗ ಟ್ವಿಸ್ಟ್ ಏನಂದ್ರೆ, ಎಲ್ಲರೂ ಹೀಗೆ ಮಾತನಾಡ್ತಿರುವಾಗ್ಲೇ ಶೋಭಾಳ ಗಂಡ ರಾಜು ಅದೇ ಅಂಗಡಿಗೆ ಸಿಗರೇಟ್ ಸೇದೋದಕ್ಕೆ ಅಂತ ಬರ್ತಾನೆ. ತಕ್ಷಣವೇ ಅಜೀಬ್ ಹಾಗೂ ಜಾಯ್ ಆ ರಾಜುನನ್ನ ಹಿಡಿದು ಸರಿಯಾಗಿ ಹೊಡೆದು ಬಸ್ ನಲ್ಲಿ ಕೇರಳಕ್ಕೆ ಕರೆದುಕೊಂಡು ಹೊರಡುತ್ತಾರೆ. ಕುಡಿದು ನಶೆಯಲ್ಲಿದ್ದ ಆ ರಾಜು ತನ್ನ ಹೆಂಡತಿ ಶೋಭಾ ಸತ್ತೋದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳ್ತಾನೆ. ನಂತರ ರಾಜು ತನ್ನ ಹಾಗೂ ತನ್ನ ಹೆಂಡತಿ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡುತ್ತಾನೆ. ರಾಜು ಹೇಳೋದನಂದ್ರೆ, ಸರ್ ಮೂಲತಃ ನನ್ನ ಹಾಗೂ ಶೋಭಾಳ ಫ್ಯಾಮಿಲಿಯವರು ತಮಿಳುನಾಡಿಗೆ ಸೇರಿದವರು. ಹಲವಾರು ವರ್ಷಗಳ ಹಿಂದೆನೆ ಹೊಟ್ಟೆಪಾಡಿಗೆ ಅಂತ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ವಲಸೆ ಬಂದಿದ್ರು. ನಮ್ಮ ಫ್ಯಾಮಿಲಿಯವರು ಯಾರು ಕೂಡ ಹೆಚ್ಚಾಗಿ ಓದಿರದ ಕಾರಣ ಎಲ್ಲರೂ ಸಣ್ಣ ಪುಟ್ಟ ಕೂಲಿ ಕೆಲಸಗಳನ್ನ ಮಾಡಿ ಜೀವನ ಮಾಡ್ತಿದ್ವಿ.
ನಂತರ ನಾನು ಬೆಳೆದು ದೊಡ್ಡವನಾದ ನಂತರ ಶೋಭಳನ್ನ ಮದುವೆಯಾಗಿ ಮತ್ತದೆ ಕೂಲಿ ಕೆಲಸಕ್ಕೆ ಅಂತ ಕೇರಳಕ್ಕೆ ಕರೆದುಕೊಂಡು ಬಂದೆ. ಈ ರೀತಿ ನಾವು ಕೇರಳಕ್ಕೆ ಬಂದಾಗ ಶೋಭಳ ದೂರದ ಸಂಬಂಧಿಯಾಗಿದ್ದ ಗಣೇಶನ್ ನಮಗೆ ಸಹಾಯ ಮಾಡ್ದ. ಗಣೇಶನ್ನೇ ನಮಗೆ ಇರೋದಕ್ಕೆ ಅಂತ ಒಂದು ಮನೆ ಕೊಡಿಸಿ ನನಗೆ ಒಂದು ಕೂಲಿ ಕೆಲಸವನ್ನ ಕೂಡ ಹುಡುಕಿ ಕೊಟ್ಟ. ಈ ರೀತಿ ಎಲ್ಲ ಕೂಡ ಚೆನ್ನಾಗಿ ನಡೀತಿತ್ತು. ಆದ್ರೆ ನನಗೆ ದಿನಗಳು ಕಳೆದ ಹಾಗೆ ಕುಡಿಯುವ ಚಟ ಶುರುವಾಯಿತು. ನಾನು ಪ್ರತಿನಿತ್ಯ ಕೆಲಸ ಮುಗಿದ ನಂತರ ಬಾರ್ಗೆ ಹೋಗಿ ತುಂಬಾ ಹೊತ್ತು ಅಲ್ಲೇ ಇದ್ದು ನಂತರ ಮನೆಗೆ ಬರ್ತಿದ್ದೆ. ಹೀಗೇನೆ ಒಂದು ದಿನ ಕುಡಿದು ತಡವಾಗಿ ಮನೆಗೆ ಬಂದಾಗ ನೋಡಿದ್ರೆ ನನ್ನ ಹೆಂಡತಿ ಹಾಗೂ ಗಣೇಶನ್ ಇಬ್ಬರು ರೊಮ್ಯಾನ್ಸ್ ಮಾಡ್ತಿದ್ರು. ನನ್ನ ಹೆಂಡತಿನೇ ನನಗೆ ಮೋಸ ಮಾಡಿಬಿಟ್ಲಲ್ಲ ಅಂತ ತುಂಬಾನೇ ಎಮೋಷನಲ್ ಆಗಿ ಹತ್ತಿದ್ದೆ. ಮರುದಿನವೇ ಗಣೇಶ್ ಕೊಡಿಸಿದ್ದ ಅಮ್ಮನೆಯನ್ನ ಖಾಲಿ ಮಾಡಿ ಈಗ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲಿರುವ ಗುಡಿಸಲಿಗೆ ಶಿಫ್ಟ್ ಆದ್ವಿ. ಆದ್ರೆ ಕೆಲವು ದಿನಗಳ ನಂತರ ನೋಡಿದ್ರೆ ಆ ಗಣೇಶನ್ ಅಲ್ಲಿಗೂ ಕೂಡ ನನ್ನ ಹೆಂಡತಿಯನ್ನ ಹುಡುಕಿಕೊಂಡು ಬಂದಿದ್ದ. ಅಷ್ಟರಲ್ಲೇ ನನ್ನ ಹೆಂಡತಿ ಶೋಭಾ ಕೂಡ ಆ ಗಣೇಶನ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ಲು. ನನಗೆ ಮತ್ತಷ್ಟು ಬೇಜಾರಾಗಿ ತಕ್ಷಣವೇ ನನ್ನ ಮಕ್ಕಳನ್ನ ಕರೆದುಕೊಂಡು ಕರ್ನಾಟಕದ ಊರಲ್ಲಿರುವ ನನ್ನ ಅಕ್ಕನ ಮನೆಗೆ ಹೊರಟು ಹೋದೆ. ಆದ್ರೆ ಈಗ ನೋಡಿದ್ರೆ ಶೋಭಾಳ ಕೊಲೆಯಾಗಿದೆ ಅಂತ ಹೇಳ್ತಿದ್ದೀರಾ. ಖಂಡಿತ ಆ ಗಣೇಶನ್ನೇ ತನ್ನ ಫಿಸಿಕಲ್ ನೀಡ್ ಕಂಪ್ಲೀಟ್ ಆದ ನಂತರ ನನ್ನ ಹೆಂಡತಿಯನ್ನ ಕೊಲೆ ಮಾಡಿರ್ತಾನೆ. ಹೀಗೆ ಹೇಳಿ ತನ್ನ ಹೆಂಡತಿಯ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೇನೆ ತುಂಬಾನೇ ಎಮೋಷನಲ್ ಆಗಿ ಅಳ್ತಾನೆ. ನಂತರ ಸುಧಾರಿಸಿಕೊಂಡು, ಸರ್ ನೀವೇ ಶೋಭಾಳ ಡೆಡ್ ಬಾಡಿಗೆ ಅಂತಿಮ ಸಂಸ್ಕಾರವನ್ನ ಮಾಡಿಬಿಡಿ. ಯಾಕಂದ್ರೆ ಡೆಡ್ ಬಾಡಿಯನ್ನ ಊರಿಗೆ ತೆಗೆದುಕೊಂಡು ಹೋದ್ರೆ ನನ್ನ ಹೆಂಡತಿ ಗಣೇಶನ್ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ಲು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಜೊತೆಗೆ ನನ್ನ ಪರಿಸ್ಥಿತಿ ಕೂಡ ಸರಿ ಇಲ್ಲದ ಕಾರಣ ನನ್ನಿಬ್ಬರು ಮಕ್ಕಳನ್ನ ನನ್ನ ಅಕ್ಕನ ಮನೆಯಲ್ಲಿ ಬಿಟ್ಟಿದ್ದೀನಿ. ಅವರ ಜೀವನ ಹಾಳಾಗ್ಬಾರ್ದು ಅಂದ್ರೆ ಹೇಗಾದ್ರೂ ಮಾಡಿ ಅಂತಿಮ ಸಂಸ್ಕಾರವನ್ನ ಇಲ್ಲೇ ಮುಗಿಸಿಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಕೊನೆಗೆ ಇವನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಜಾಯ್ ಹಾಗೂ ಅಜೀಬ್ ಇವನಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಅಲ್ಲಿಂದ ಕಳುಹಿಸಿಕೊಡ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ಶೋಭಾಳ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ ಅಜೀಬ್ಗೆ ಬರೋದಕ್ಕೆ ಹೇಳ್ತಾರೆ. ಈಗ ಆ ಡಾಕ್ಟರ್ ಹೇಳೋದೇನು ಅಂದ್ರೆ, ಸರ್ ನಾವು ಮೊದಲಿಗೆ ಶೋಭಾಳದ್ದು ಆತ್ಮಹತ್ಯೆ ಅಂತ ಅಂದುಕೊಂಡಿದ್ವಿ. ಆದ್ರೆ ಬಾಡಿಯನ್ನ ಮತ್ತೊಮ್ಮೆ ಚೆಕ್ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಅವಳ ತಲೆಗೆ ತುಂಬಾನೇ ಬಲವಾದ ಪೆಟ್ಟಾಗಿದೆ. ಜೊತೆಗೆ ಒಂದು ವೇಳೆ ಶೋಭಾನೆ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಖಂಡಿತವಾಗಿಯೂ ಆಕೆಯ ಲಂಗ್ಸ್ ನ ಒಳಗಡೆ ಸಾಕಷ್ಟು ನೀರು ತುಂಬಿಕೊಂಡಿರ್ತಿತ್ತು. ಆದ್ರೆ ಚೆಕ್ ಮಾಡಿದಾಗ ಶೋಭಾಳ ಲಂಗ್ಸ್ ನ ಒಳಗಡೆ ಜಾಸ್ತಿ ನೀರು ಇರ್ಲಿಲ್ಲ. ಖಂಡಿತವಾಗಿಯೂ ಶೋಭಾಳ ತಲೆಗೆ ಪೆಟ್ಟಾಗಿ ಸತ್ತ ನಂತರ ಆಕೆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಯಾರೋ ಆ ಬಾವಿ ಒಳಗಡೆ ಡಿಸ್ಪೋಸ್ ಮಾಡಿದ್ದಾರೆ. ಹೀಗೆ ಮಾತನಾಡ್ತಿರುವಾಗ್ಲೇ ಕೊಲೆಯಾಗಿರುವ ಶೋಭಾಳ ಫ್ಯಾಮಿಲಿಯವರು ಅಜೀಬ್ ನನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಸ್ನೇಹಿತರೆ, ಶೋಭಾಳ ಡೆಡ್ ಬಾಡಿ ಸಿಕ್ಕಿದೆ ಅಂತ ಪೊಲೀಸರು ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿಸಿರುತ್ತಾರೆ. ಅದನ್ನೇ ನೋಡಿಕೊಂಡು ಇವರು ಬಂದಿರ್ತಾರೆ. ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ರಾಜು ಬಂದು ನಮ್ಮ ಬಳಿ ಶೋಭಾಳ ಅಂತಿಮ ಸಂಸ್ಕಾರವನ್ನ ಇಲ್ಲೇ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ದ ಅಂತ ಎಲ್ಲವನ್ನೂ ಹೇಳ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಶೋಭಾಳ ತಂದೆ ಹೇಳೋದೇನಂದ್ರೆ, ಸರ್ ರಾಜು ಕಳೆದ 1 ವರ್ಷದಿಂದ ಊರಿಗೇನೆ ಬಂದಿಲ್ಲ ಅಂತ, ಹಾಗೂ ರಾಜು ತನ್ನ ಇಬ್ಬರು ಮಕ್ಕಳನ್ನ ತನ್ನ ಅಕ್ಕನ ಮನೆಯಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳಿದ್ದ ಅಲ್ವಾ, ಅದು ಕೂಡ ಸುಳ್ಳೇ ಆಗಿರುತ್ತೆ. ಹಾಗೂ ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, ಪೊಲೀಸರ ಜೊತೆ ತಾನೇ ರಾಜು ಅಂತ ಹೇಳಿಕೊಂಡು ಬಂದಿದ್ದ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವನೇ ಶೋಭಾಳ ದೂರದ ಸಂಬಂಧಿಯಾಗಿರುವ ಭುವನೇಶ್. ಈಗ ಅಜೀಬ್ಗೆ ಆ ಭುವನೇಶ್ ಆಕೆ ತನ್ನ ಹೆಸರು ರಾಜು ಅಂತ ಸುಳ್ಳನ್ನ ಹೇಳ್ದ ಅಂತ ತಲೆ ಕೆಡುತ್ತೆ. ಈ ಕಡೆ ಎಸ್ಪಿಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಅಜೀಬ್ ಹಾಗೂ ಜಾಯ್ನ್ ಅನ್ನ ಕರೆದು ಸರಿಯಾಗಿ ಬೈತಾರೆ. ತುಂಬಾನೇ ಕೋಪದಲ್ಲಿ, ಒಂದು ಕೊಲೆಯ ಕೇಸನ್ನ ಹೇಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಿಮ್ಗೆಲ್ಲ ಗೊತ್ತಿಲ್ವಾ? ನೀವು ಕರೆದುಕೊಂಡು ಬಂದಿದ್ದ ಆ ವ್ಯಕ್ತಿನೇ ಒಂದು ವೇಳೆ ಈ ಕೇಸ್ನ ಪ್ರೈಮ್ ಸಸ್ಪೆಕ್ಟ್ ಆಗಿದ್ರೆ ಏನ್ ಮಾಡ್ತೀರಾ? ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ನಿಮಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ ವ್ಯಕ್ತಿಯನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ಅಂತ ಆರ್ಡರ್ ಮಾಡ್ತಾರೆ. ಈ ಕಡೆ ಪೊಲೀಸರ ಜೊತೆ ಬಂದಿದ್ದ ಆ ಭುವನೇಶ್ ಒಂದು ಊರಲ್ಲಿರುವ ಮನೆಯಲ್ಲಿ ತನ್ನ ಹೆಂಡತಿ ಜೊತೆ ಮಾತನಾಡ್ತಿರೋದನ್ನ ನೋಡ್ತೀವಿ. ಕೊನೆಗೂ ಅಜೀಬ್ ಹಾಗೂ ಅವನ ಟೀಮ್ ನವರು ಆ ಭುವನೇಶ್ ನನ್ನ ಪತ್ತೆ ಮಾಡಿ ಸರಿಯಾಗಿ ಹೊಡೆದು ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾರೆ. ವಿಚಾರಿಸಿದಾಗ ಭುವನೇಶ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸರ್, ನಾನು ಹಾಗೂ ಶೋಭಾ ಚಿಕ್ಕ ವಯಸ್ಸಿನಿಂದಲೇ ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಿದ್ವಿ. ಆದ್ರೆ ಶೋಭಾಳ ಫ್ಯಾಮಿಲಿಯವರು ಅವಳ ಮದುವೆಯನ್ನ ಎಷ್ಟೇ ಬೇಡ ಅಂದ್ರೂ ಕೂಡ ಆ ರಾಜು ಜೊತೆ ಮಾಡಿಸಿಬಿಟ್ರು. ಹೀಗೆ ಶೋಭಾಳ ಮದುವೆ ಆದ ನಂತರ ನಾನು ಕೂಡ ಆಕೆಯನ್ನ ಮರೆತು ಮತ್ತೊಬ್ಬಳು ಹುಡುಗಿಯನ್ನ ಮದುವೆಯಾಗಿ ಆರಾಮಾಗಿದ್ದೆ. ಆದ್ರೆ ಒಂದು ದಿನ ಗೊತ್ತಾಯ್ತು, ಶೋಭಾ ತನ್ನ ಗಂಡ ಹಾಗೂ ಮಕ್ಕಳನ್ನ ಕರೆದುಕೊಂಡು ನಾನು ವಾಸ ಮಾಡ್ತಿರುವ ಊರಿಗೇನೆ ಬಂದಿದ್ದಾಳೆ ಅಂತ. ನಾನು ಶೋಭಾಳನ್ನ ಇನ್ನು ಕೂಡ ಇಷ್ಟಪಡ್ತಿದ್ದ ಕಾರಣ ಅವಳ ಗಂಡನಿಗೆ ಒಂದು ಕೆಲಸ ಕೊಡಿಸಿ ಅವರಿಗೆ ಇರೋದಕ್ಕೆ ಅಂತ ಒಂದು ಮನೆಯನ್ನ ಕೂಡ ಕೊಡಿಸ್ದೆ. ಸ್ವಲ್ಪ ದಿನಗಳ ನಂತರ ಗೊತ್ತಾಗಿದ್ದೇನೆಂದ್ರೆ, ರಾಜು ಕುಡಿತದ ಚಟಕ್ಕೆ ಬಿದ್ದು ತನ್ನ ಹೆಂಡತಿ ಹಾಗೂ ಮಕ್ಕಳಿಗೆ ಟಾರ್ಚರ್ ಮಾಡ್ತಾ ಮನೆಗೆ ಸರಿಯಾಗಿ ಹೋಗ್ತಿಲ್ಲ
ಆಗ್ತಿಲ್ಲ ಅಂತ ಗೊತ್ತಾಯ್ತು. ಅದೇ ಸಿಚುವೇಶನ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಶೋಭಳಿಗೆ ಮತ್ತಷ್ಟು ಕ್ಲೋಸ್ ಆದೆ. ಆಗಲೇ ನನ್ಗೂ ಕೂಡ ಗೊತ್ತಾಗಿದ್ದು ಶೋಭಾ ಇನ್ನು ಕೂಡ ನನ್ನನ್ನ ಇಷ್ಟಪಡ್ತಿದ್ದಾಳೆ ಅಂತ. ಹೀಗೇನೆ ಒಂದು ದಿನ ರಾಜು ಮನೆಯಲ್ಲಿ ಇಲ್ಲದಿರುವಾಗ ನಾವಿಬ್ಬರು ಇಂಟಿಮೇಟ್ ಆಗ್ತಿದ್ವಿ. ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರಾಜು ನಮ್ಮಿಬ್ಬರನ್ನ ನೋಡಿಬಿಟ್ಟ. ಆದ್ರೆ ರಾಜು ಏನು ಕೂಡ ಮಾತನಾಡದೆ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಟು ಹೋದ. ಅದೇ ಕೊನೆಯ ಬಾರಿಗೆ ನಾನು ರಾಜುನನ್ನ ನೋಡಿದ್ದು. ಆಮೇಲೆ ಆತ ಏನಾದ ಎಲ್ಲಿಗೆ ಹೋದ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸರಿ, ಶೋಭಾಗೆ ಏನಾಯ್ತು ಅಂತ ವಿಚಾರಿಸಿದಾಗ ಆತ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ತಾನೆ. ಸರ್, ಒಂದು ದಿನ ನಾನು ಕೆಲಸದಿಂದ ವಾಪಸ್ ಮನೆಗೆ ಬಂದಾಗ ಮಕ್ಕಳು ಮನೆಯಲ್ಲಿ ಕಾಣಿಸಲಿಲ್ಲ. ಸೊ ಮಕ್ಕಳೆಲ್ಲಿ ಅಂತ ವಿಚಾರಿಸಿದೆ. ಆಗ ಶೋಭಾ ತುಂಬಾನೇ ಕೋಪದಲ್ಲಿ, ಅವು ಹೇಗಿದ್ರು ನಿನ್ನ ಮಕ್ಕಳಲ್ಲ ಅಲ್ವಾ, ಅವುಗಳ ನಿಜವಾದ ತಂದೆ ಬಂದು ಕರೆದುಕೊಂಡು ಹೋದ್ರು, ನಿನಗೆ ಹೇಗಿದ್ರು ಆ ಮಕ್ಕಳು ಭಾರ ಆಗಿದ್ರಲ್ವಾ ಅಂತ ರೇಗ್ತಾಳೆ. ಶೋಭಾಳ ಮಾತುಗಳನ್ನ ಕೇಳಿದ ಭುವನೇಶ್ಗೆ ತುಂಬಾನೇ ಕೋಪ ಬಂದು ಅವಳ ಕಪಾಳಕ್ಕೆ ಹೊಡೆದು ಬಿಡುತ್ತಾನೆ. ಈತ ಹೊಡೆದ ರಭಸಕ್ಕೆ ಶೋಭಾಳ ತಲೆ ಹಿಂದೆ ಇದ್ದ ಕಲ್ಲಿಗೆ ತಾಗಿ ತುಂಬಾನೇ ಪೆಟ್ಟಾಗಿ ಆಕೆ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಚೆಕ್ ಮಾಡಿದಾಗ ಶೋಭಾ ಸತ್ತೋದ್ಲು ಅಂತ ಗೊತ್ತಾಗಿ ಭುವನೇಶ್ಗೆ ತುಂಬಾನೇ ಭಯ ಆಗುತ್ತೆ. ಯಾರಿಗೋ ಗೊತ್ತಾಗದ ಹಾಗೆ ಶೋಭಾಳ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಬೇಕು ಅಂತ ರಾತ್ರಿ ಆಗೋವರೆಗೂ ಕಾದಿದ್ದು ಕಾಡಿನ ಒಳಗಡೆ ತೆಗೆದುಕೊಂಡು ಬರ್ತಾನೆ. ಇನ್ನೇನೋ ಬಾಡಿಯನ್ನ ಸುಟ್ಟು ಹಾಕ್ಬೇಕು ಅನ್ನೋಷ್ಟರಲ್ಲೇ ಪಕ್ಕದ ಊರಿನಲ್ಲಿ ಜಾತ್ರೆ ನಡೀತಿದ್ದ ಕಾರಣ ಜನಗಳು ಅದೇ ದಾರಿಯಲ್ಲಿ ಪಾಸ್ ಆಗ್ತಿರ್ತಾರೆ. ಜನಗಳನ್ನ ನೋಡ್ತಿದ್ದ ಹಾಗೇನೆ ಗಾಬರಿಯಾದ ಭುವನೇಶ್ ತಕ್ಷಣ ಶೋಭಾಳ ಡೆಡ್ ಬಾಡಿಯನ್ನ ಅಲ್ಲೇ ಇದ್ದ ಬಾವಿಯ ಕಟ್ಟೆ ಮೇಲೆ ಬಚ್ಚಿಟ್ಟು ತಾನು ಕೂಡ ಬಚ್ಚಿಟ್ಟುಕೊಳ್ತಾನೆ. ಜನಗಳು ಅಲ್ಲಿಂದ ಹೋದ ನಂತರ ಬಾಡಿಯನ್ನ ತೆಗೆದುಕೊಳ್ಬೇಕು ಅನ್ನೋಷ್ಟರಲ್ಲಿ ಆ ಡೆಡ್ ಬಾಡಿ ಜಾರಿ ಬಾವಿಯ ಒಳಗಡೆ ಬಿದ್ದು ಬಿಡುತ್ತೆ. ಕೊನೆಗೆ ಬಾಡಿಯನ್ನ ಮೇಲೆತ್ತೋದಕ್ಕೆ ಸಾಧ್ಯವಾಗದೆ ಭುವನೇಶ್ಗೆ ಮತ್ತಷ್ಟು ಭಯ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಹೀಗೆ ಭುವನೇಶ್ನ ಸ್ಟೇಟ್ಮೆಂಟ್ ಅನ್ನ ಕೇಳಿದ ನಂತರ ಅಜೀಬ್ ಅವನಿಗೆ ಮತ್ತಷ್ಟು ಹೊಡೆದು ಸೆಲ್ಗೆ ಆಗ್ತಾನೆ. ಆದ್ರೆ ಶೋಭಾಳ ನಿಜವಾದ ಗಂಡ ರಾಜು ಹಾಗೂ ಅವರ ಇಬ್ಬರು ಮಕ್ಕಳು ಏನಾದ್ರು ಅಂತ ಅಜೀಬ್ಗೆ ತುಂಬಾನೇ ತಲೆ ಕೆಡುತ್ತೆ. ಇದರ ಬಗ್ಗೆನೆ ಯೋಚನೆ ಮಾಡ್ತಿದ್ದಾಗ ಒಂದು ದಿನ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ಒಂದು ಕಾಲ್ ಅನ್ನ ಕಾನ್ಸ್ಟೇಬಲ್ ಮಧು ಪಿಕ್ ಮಾಡಿದ್ದು ನೆನಪಾಗುತ್ತೆ. ಸ್ನೇಹಿತರೆ, ಆ ದಿನ ಕೇರಳ ಹಾಗೂ ಕರ್ನಾಟಕ ಬಾರ್ಡರ್ ನಲ್ಲಿ ಒಂದು ಸುಟ್ಟಿರುವ ಡೆಡ್ ಬಾಡಿ ಸಿಕ್ಕಿದೆ ಅಂತ ಕರ್ನಾಟಕ ಪೊಲೀಸರು ಕಾಲ್ ಮಾಡಿ ಹಿಂದಿಯಲ್ಲಿ ಹೇಳ್ತಿರ್ತಾರೆ. ಯಾಕಂದ್ರೆ ಆ ಕಡೆಯಿಂದ ಮಾತನಾಡ್ತಿದ್ದ ಕರ್ನಾಟಕ ಪೊಲೀಸರಿಗೂ ಕೂಡ ಮಧುಗೆ ಅರ್ಥ ಆಗುವಂತೆ ಹೇಳೋದಕ್ಕೆ ಮಲಯಾಳಂ ಭಾಷೆ ಬರ್ತಿರೋದಿಲ್ಲ. ಆಗ ಅಜೀಬೆ ಆ ಫೋನ್ ಅನ್ನ ಈಸ್ಕೊಂಡು ಮಾತನಾಡಿರ್ತಾನೆ. ಒಂದು ವೇಳೆ ಕರ್ನಾಟಕ ಪೊಲೀಸರಿಗೆ ಸಿಕ್ಕಿರುವ ಆ ಡೆಡ್ ಬಾಡಿ ರಾಜುನ ಡೆಡ್ ಬಾಡಿನೇ ಇರ್ಬೋದಾ ಅಂತ ವಿಚಾರಿಸೋದಕ್ಕೆ ತಕ್ಷಣವೇ ಅಲ್ಲಿಗೆ ಹೋಗ್ತಾನೆ. ಪೊಲೀಸರ ಬಳಿ ಇರುವ ಫೋಟೋಸ್ ಗಳನ್ನ ಈಸ್ಕೊಂಡು ಚೆಕ್ ಮಾಡಿದಾಗ ಡೆಡ್ ಬಾಡಿ ಬಳಿ ಒಂದು ಸುಟ್ಟು ಹೋಗಿರುವ ಹಳೆಯ ಲ್ಯಾಂಟರ್ನ್ ಇರೋದು ಕಾಣಿಸುತ್ತೆ. ಅದೇ ಲ್ಯಾಂಟರ್ನ್ ನ ಮುಖಾಂತರವೇ ಆ ಡೆಡ್ ಬಾಡಿಯನ್ನ ಸುಟ್ಟು ಹಾಕಿದ್ದು ಅಂತ ಕರ್ನಾಟಕ ಪೊಲೀಸರು ಹೇಳ್ತಾರೆ. ತಕ್ಷಣವೇ ಆ ಲ್ಯಾಂಟರ್ನ್ ಅನ್ನ ಚೆಕ್ ಮಾಡಿದಾಗ ಅದನ್ನ ಯಾವ ಅಂಗಡಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡಲಾಗಿತ್ತು ಅಂತ ಸ್ಟಿಕ್ಕರ್ ಅಂಟಿಸಿರ್ತಾರೆ. ತಕ್ಷಣವೇ ಅಜೀಬ್ ಆ ಅಂಗಡಿಗೆ ಹೋಗಿ ಈ ಲ್ಯಾಂಟರ್ನ್ ಅನ್ನ ಯಾರು ಪರ್ಚೇಸ್ ಮಾಡಿದ್ದು ಅಂತ ನಿಮ್ಗೇನಾದ್ರೂ ನೆನ್ಪಿದ್ಯಾ ಅಂತ ವಿಚಾರಿಸ್ತಾನೆ. ಆತ ಹೇಳೋದೇನಂದ್ರೆ, ಸರ್ ಖಂಡಿತ ನೆನ್ಪಿದೆ. ಯಾಕಂದ್ರೆ ಒಂದು ದಿನ ಒಬ್ಬ ವ್ಯಕ್ತಿ ನನ್ನ ಅಂಗಡಿಗೆ ಬಂದು ಫಿಲಂ ಶೂಟಿಂಗ್ ಗೆ ಸಾಕಷ್ಟು ಲ್ಯಾಂಟರ್ನ್ ಗಳು ಬೇಕು ಅಂತ ಬಲ್ಕ್ ನಲ್ಲಿ ಪರ್ಚೇಸ್ ಮಾಡಿದ್ದ. ಆಗ ಅಜೀಬ್ ತಕ್ಷಣವೇ ಭುವನೇಶ್ನ ಫೋಟೋ ತೋರಿಸಿ ಇವನೇನ ಬಂದಿದ್ದು ಅಂತ ವಿಚಾರಿಸಿದಾಗ ಅಂಗಡಿಯವನು ಹೌದು ಅಂತ ಕನ್ಫರ್ಮ್ ಮಾಡ್ತಾನೆ. ತಕ್ಷಣವೇ ಆ ಮೂವಿ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಆ ಭುವನೇಶ್ ಇವರ ಟೀಮ್ ನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ಅಂತ. ಆ ಭುವನೇಶ್ ರಾಜುನನ್ನ ಕೂಡ ಕೊಲೆ ಮಾಡಿದ್ದು ಅಂತ ಗೊತ್ತಾಗ್ತಿದ್ದ ಹಾಗೆ ಅಜೀಬ್ಗೆ ಪಿತ್ತ ನೆತ್ತಿಗೇರಿ ಸ್ಟೇಷನ್ಗೆ ಬಂದು ಅವನಿಗೆ ಸರಿಯಾಗಿ ಹೊಡೆದು ವಿಚಾರಿಸ್ತಾನೆ. ಈಗ ಕೊನೆಗೂ ಆ ಭುವನೇಶ್ ನಿಜವಾಗಿಯೂ ನಡೆದದ್ದೇನು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಒಂದು ದಿನ ರಾತ್ರಿ ಈ ಭುವನೇಶ್ ಹಾಗೂ ಶೋಭಾ ಇಂಟಿಮೇಟ್ ಆಗ್ತಿರುವಾಗ ರಾಜು ನೋಡಿದ್ದ ಅಲ್ವಾ. ಅದಾಗಿ ಮರುದಿನದಿಂದ ರಾಜು ಶೋಭಾಗೆ ತುಂಬಾನೇ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ನನಗೇನೆ ಮೋಸ ಮಾಡಿಬಿಟ್ಟಲ್ಲ ಅಂತ ಕುಡಿದು ನಶೆಯಲ್ಲಿ ಮನೆಗೆ ಬಂದು ತುಂಬಾನೇ ಹೊಡಿತಿರ್ತಾನೆ. ಕೊನೆಗೆ ಭುವನೇಶ್ ಮನೆಗೆ ಬಂದು ನನ್ನ ಹಾಗೂ ನಿನ್ನ ಹೆಂಡತಿ ಮಧ್ಯ ಸಂಬಂಧ ಇರೋದು ನಿಜಾನೇ, ನಿನ್ಗೀಗ ಎಲ್ಲ ಕೂಡ ಗೊತ್ತಾಗಿ ಹೋಯ್ತಲ್ಲ, ಇನ್ಮೇಲಾದ್ರೂ ನಾವಿಬ್ರು ಆರಾಮಾಗಿರೋದಕ್ಕೆ ಬಿಟ್ಟು ಬಿಡು ಅಂತ ರಿಕ್ವೆಸ್ಟ್ ಮಾಡಿರ್ತಾನೆ. ಭುವನೇಶ್ನ ಮಾತುಗಳನ್ನ ಕೇಳ್ತಿದ್ದ ಹಾಗೇನೆ ರಾಜುಗೆ ಮತ್ತಷ್ಟು ಕೋಪ ಬಂದು ಅವನಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡಿರ್ತಾನೆ. ಆಗ ಶಾಕಿಂಗ್ಲಿ ತನ್ನ ಗಂಡನನ್ನ ಸಾಯಿಸೋದಕ್ಕೆ ಅಂತ ಶೋಭಾನೆ ಅಲ್ಲೇ ಇದ್ದ ಒಂದು ಹಗ್ಗವನ್ನ ಎಸಿತಾಳೆ. ಭುವನೇಶ್ ತಕ್ಷಣವೇ ಆ ಹಗ್ಗದಿಂದ ರಾಜುನ ಕತ್ತನೈಸುಕಿ ಸಾಯಿಸಿ ಬಿಡುತ್ತಾನೆ. ನಂತರ ಇಬ್ಬರು ಸೇರ್ಕೊಂಡು ರಾಜುನ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಬೇಕು ಅಂತ ಕಾಡಿಗೆ ತೆಗೆದುಕೊಂಡು ಬಂದು ಬೆಂಕಿ ಇಡ್ತಾರೆ. ಸಿನಿಮಾದ ಶೂಟಿಂಗ್ ಅಂತ ಪರ್ಚೇಸ್ ಮಾಡಿದ ಲ್ಯಾಂಟಿನ್ ಅನ್ನೇ ಈ ಭುವನೇಶ್ ತೆಗೆದುಕೊಂಡು ಬಂದಿರ್ತಾನೆ. ಕೊನೆಗೆ ಆ ಲ್ಯಾಂಟನ್ಗೂ ಕೂಡ ಬೆಂಕಿ ಬಿದ್ದ ಕಾರಣ ಅದನ್ನ ಅಲ್ಲೇ ಬಿಟ್ಟು ಇಬ್ಬರು ಎಸ್ಕೇಪ್ ಆಗಿರ್ತಾರೆ.
ಹೀಗೆ ಇಬ್ಬರು ಸೇರ್ಕೊಂಡು ರಾಜುನನ್ನ ಕೊಲೆ ಮಾಡಿದ ನಂತರ ಕೆಲವು ದಿನಗಳ ಕಾಲ ಖುಷಿಯಾಗಿರ್ತಾರೆ. ಆದ್ರೆ ಶೋಭಾಗೆ ತಾನು ಭುವನೇಶ್ನ ಊರಿಗೆ ಹೋಗಿ ಅವನ ಹೆಂಡತಿಯಾಗಿ ಸಂಸಾರ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ತನಗೆ ಮದುವೆ ಆಗಿದ್ರು ಕೂಡ ಅದನ್ನ ಮುಚ್ಚಿಟ್ಟು ಭುವನೇಶ್ ಶೋಭಾಳ ಜೊತೆ ಸಂಬಂಧವನ್ನ ಶುರು ಮಾಡಿಕೊಂಡಿರ್ತಾನೆ. ಕೊನೆಗೆ ಶೋಭಾಗೆ ಈ ವಿಷಯ ಗೊತ್ತಾಗಿ ನನ್ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನನ್ನ ಗಂಡನನ್ನ ಕೊಲೆ ಮಾಡಿದ್ದು ನೀನೆ ಅಂತ ಎಲ್ಲರ ಮುಂದೆ ಹೇಳಿಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ಶೋಭಾ ಬದುಕಿದ್ರೆ ತನ್ಗೆನೆ ಡೇಂಜರ್ ಅಂತ ಆ ಭುವನೇಶ್ ಆಕೆಯನ್ನ ಕೂಡ ಸಾಯಿಸಿ ಬಿಡ್ತಾನೆ. ನಂತರ ಶೋಭಾಳ ಡೆಡ್ ಬಾಡಿಯನ್ನ ಕೂಡ ಸುಟ್ಟು ಹಾಕ್ಬೇಕು ಅಂತ ಕಾಡಿನ ಒಳಗಡೆ ತೆಗೆದುಕೊಂಡು ಹೋಗ್ತಿದ್ದಾಗ ಜನಗಳು ಬಂದ್ರು ಅಂತ ಬಾವಿಯ ಕಟ್ಟೆ ಮೇಲೆ ಇಟ್ಟಿರ್ತಾನೆ. ನಂತರ ಡೆಡ್ ಬಾಡಿ ಬಾವಿಯ ಒಳಗಡೆ ಬಿದ್ದ ಕಾರಣ ಹೆದರಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಈಗ ಈ ಭುವನೇಶ್ ರಾಜು ಹಾಗೂ ಶೋಭಾಳನ್ನೇನೋ ಕೊಲೆ ಮಾಡ್ದ. ಆದ್ರೆ ಅವರಿಗೆ ಇಬ್ಬರು ಮಕ್ಕಳಿದ್ರಲ್ವಾ, ಅವರಿಬ್ಬರನ್ನ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಯಾರು ಕೂಡ ಅವರನ್ನ ಸೇರಿಸಿಕೊಂಡಿರೋದಿಲ್ಲ. ಕೊನೆಗೆ ಒಂದು ಐಡಿಯಾ ಮಾಡಿ ಅವರಿಬ್ಬರ ಜವಾಬ್ದಾರಿ ಕಳೆದ್ರೆ ಸಾಕು ಅಂತ ಅವರನ್ನ ಮುಂಬೈಗೆ ಹೋಗುವ ಒಂದು ಟ್ರೈನ್ ನಲ್ಲಿ ಕೂರಿಸಿ ಕಳುಹಿಸಿ ಬಿಟ್ಟಿರ್ತಾನೆ. ಸೊ ಹೀಗೆ ಆ ಭುವನೇಶ್ ಆ ಮಕ್ಕಳನ್ನ ಟ್ರೈನ್ ನಲ್ಲಿ ಹತ್ತಿಸಿ ಆಗಲೇ 10 ದಿನ ಆಗಿರುತ್ತೆ. ಆ ಮಕ್ಕಳು ಯಾವ ಸ್ಟೇಷನ್ ಅಲ್ಲಿ ಇಳಿದ್ರು ಎಲ್ಲಿಗೆ ಹೋದ್ರು ಅಂತ ಪತ್ತೆ ಮಾಡೋದು ತುಂಬಾನೇ ಕಷ್ಟಕರವಾಗಿರುತ್ತೆ. ಆದ್ರೆ ಅಜೀಬ್ಗೆ ಆ ಮಕ್ಕಳ ಬಗ್ಗೆ ಗೊತ್ತಾದಾಗಿನಿಂದ ತನ್ನ ತಂಗಿ ಬಗ್ಗೆನೆ ನೆನಪಾಗ್ತಿರುತ್ತೆ. ಯಾಕಂದ್ರೆ ಇವನ ತಂಗಿ ಕೂಡ ಚಿಕ್ಕ ವಯಸ್ಸಲ್ಲಿ ಸೇಮ್ ಅದೇ ರೀತಿ ಟ್ರೈನ್ ನಲ್ಲೇ ಮಿಸ್ ಆಗಿದ್ದಲ್ವಾ. ಹೇಗಾದ್ರೂ ಮಾಡಿ ಆ ಇಬ್ಬರು ಮಕ್ಕಳನ್ನ ಪತ್ತೆ ಮಾಡ್ಲೇಬೇಕು ಅಂತ ಮುಂಬೈಗೆ ಬರ್ತಾನೆ. ಲೋಕಲ್ ಪೊಲೀಸರ ಬಳಿ ಹೋಗಿ ವಿಚಾರಿಸಿದಾಗ ಗೊತ್ತಾಗೋದೇನು ಅಂದ್ರೆ ಆ ರೀತಿ ಸಿಗುವ ಅನಾಥ ಮಕ್ಕಳನ್ನ ಯೂಸ್ ಮಾಡ್ಕೊಂಡು ಒಂದು ಗ್ಯಾಂಗ್ ಭಿಕ್ಷೆ ಬೇಡಿಸುತ್ತಾರೆ. ಆದ್ರೆ ಪೊಲೀಸರಿಗೂ ಕೂಡ ಆ ಗ್ಯಾಂಗ್ ನವರಿಗೆ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರೆಲ್ಲ ಅಷ್ಟೊಂದು ಇನ್ಫ್ಲೂಯೆನ್ಸ್ ಅನ್ನ ಹೊಂದಿದ್ದಾರೆ. ಮೋಸ್ಟ್ಲಿ ನೀವು ಹುಡುಕ್ತಿರುವ ಆ ಇಬ್ಬರು ಮಕ್ಕಳು ಕೂಡ ಆ ಗ್ಯಾಂಗ್ ನವರಿಗೇನೆ ಸಿಕ್ಕಿರಬಹುದು ಅಂತ ಒಂದು ಜಾಗಕ್ಕೆ ಕರೆದುಕೊಂಡು ಬರ್ತಾರೆ. ಶಾಕಿಂಗ್ಲಿ ಅಜೀಬ್ ಹೋಗಿ ಚೆಕ್ ಮಾಡಿದಾಗ ಆ ಜಾಗದಲ್ಲಿ 100 ಜನ ಅನಾಥ ಮಕ್ಕಳು ಇರ್ತಾರೆ. ಚೆಕ್ ಮಾಡಿದಾಗ ಶೋಭಾಳ ಮಗ ಹಾಗೂ ಮಗಳು ಅಲ್ಲೇ ಇರ್ತಾರೆ. ಆ ಅಣ್ಣ ತಂಗಿಯನ್ನ ನೋಡ್ತಿದ್ದ ಹಾಗೇನೆ ಅಜೀಬ್ಗೆ ತಾನು ಹಾಗೂ ತನ್ನ ತಂಗಿಯ ನೆನಪಾಗಿ ತುಂಬಾನೇ ಎಮೋಷನಲ್ ಆಗಿ ಅಳ್ತಾನೆ. ನಂತರ ಆ ಇಬ್ಬರು ಮಕ್ಕಳನ್ನ ತಕ್ಷಣ ಕೇರಳಕ್ಕೆ ವಾಪಸ್ ಕರೆದುಕೊಂಡು ಬರ್ತಾನೆ. ಅಜೀಬ್ನ ಈ ಒಳ್ಳೆ ಕೆಲಸವನ್ನ ಗುರುತಿಸಿ ಡಿಪಾರ್ಟ್ಮೆಂಟ್ ಅವನಿಗೆ ಸನ್ಮಾನ ಮಾಡುತ್ತೆ. ಹಾಗೂ ಮಕ್ಕಳಿಲ್ಲದೆ ಒದ್ದಾಡ್ತಿದ್ದ ಜಾಯ್ ಹಾಗೂ ಅವನ ಹೆಂಡತಿ ಶೋಭಾಳ ಆ ಇಬ್ಬರು ಮಕ್ಕಳನ್ನ ದತ್ತು ಪಡೆದುಕೊಳ್ತಾರೆ. ಹಾಗೂ ಚಿತ್ರದ ಎಂಡ್ಸಿನಲ್ಲಿ ನೈಜ ಘಟನೆ ನಡೆದಿದ್ದ ಆ ವ್ಯಕ್ತಿಗಳನ್ನ ಕೂಡ ತೋರಿಸಲಾಗುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.